ಧ್ಯಾನ ಅನ್ನೋದನ್ನು ಯು ಕ್ಯಾನ್ ನೋಟಿಸ್, ಅಬ್ಸರ್ವ್ ಮಾಡಿದರೆ ಗೊತ್ತಾಗುತ್ತೆ. ಸೊ ಗುಡ್ ಜಾಬ್. ಸೊ ನಾನು ಇವತ್ತೊಂದು ಚಿಕ್ಕ ಕಥೆಯನ್ನು ಹೇಳಬೇಕು ಅಂದ್ಕೊಂಡಿದ್ದೀನಿ. ಸೊ ಒಂದು ಊರಲ್ಲಿ ಒಬ್ಬ ಚಿಕ್ಕ ಹುಡುಗ ಇರ್ತಾನೆ. ಹಿ ಈಸ್ 13 years. ಓಕೆ. ಸೊ ಅವ್ರ ಮಾಸ್ಟರ್ ಹತ್ರ ಬಂದು, ಅವರು ಟೀಚರ್ ಹತ್ರ ಬಂದು ಅವನು ಯಾವಾಗಲೂ ಏನೋ ಒಂದು ಕಂಪ್ಲೇಂಟ್ ಮಾಡ್ತಾ ಇರ್ತಾನೆ. ನನ್ನ ಫ್ರೆಂಡ್ ನನ್ನನ್ನು ಟೀಸ್ ಮಾಡ್ತಾ ಇರ್ತಾನೆ ಯಾವಾಗಲೂ, ಅಥವಾ ನಾನು ಏನು ಮಾಡಿದರೂ ಸರಿಯಾಗಿ ಆಗ್ತಾ ಇಲ್ಲ, ಅವ್ನು ಹಿಂಗೆ ಮಾಡಿದ್ದಾನೆ ಹಂಗೆ ಮಾಡಿದ್ದಾನೆ ಅಂತ ಯಾವಾಗಲೂ ಕಂಪ್ಲೇಂಟ್ಸೇ ಹೇಳ್ತಾ ಇರ್ತ. ಓಕೆ. ಸೊ ಆವಾಗ ಕೇಳ್ತಾನೆ ಮಾಸ್ಟರ್, ಕೇಳಿ ಹೇಳ್ತಾರೆ, ಸರಿ ನಾನು ನಿನಗೆ ಒಂದು ಸ್ಟೋನ್ ಕೊಡ್ತೀನಿ, ಚಿಕ್ಕ ಸ್ಟೋನ್. ಓಕೆ. ಈ ಸ್ಟೋನನ್ನು ನೀನು ಜೇಬಲ್ಲಿ ಇಟ್ಕೊ, ಯಾವಾಗಲೂ ಇದು ನಿನ್ನ ಹತ್ರನೇ ಇರಬೇಕು. ನಿನಗೆ ಯಾವಾಗ ನೀನು ಇನ್ನೊಬ್ಬರ ಬಗ್ಗೆ ಕಂಪ್ಲೇಂಟ್ ಹೇಳ್ತಾ ಇದೆಯೋ ತಕ್ಷಣ ನೀನು ಆ ಸ್ಟೋನನ್ನು ನಿನ್ನ ಪಾಕೆಟಿಂದ ತೆಗೆದು ಇನ್ನೊಂದು ಪಾಕೆಟಲ್ಲಿ ಇಟ್ಕೋಬೇಕು. ಓಕೆ. ಅಥವಾ 2 ಪಾಕೆಟ್ಸ್ ಇಲ್ಲದೆ ಅವರವರು ಅಟ್ಲೀಸ್ಟ್ ಟಚ್ ಮಾಡಬೇಕು ಆ ಸ್ಟೋನ್ನ. ಚಿಕ್ಕ ಸ್ಟೋನ್, ಇಷ್ಟು ಸ್ಟೋನ್ ಕೊಡ್ತಾರೆ ಅವ್ರ ಮಾಸ್ಟರು. ಸೊ ಆ ಸ್ಟೋನ್ನ ತೆಗೆದು ಟಚ್ ಮಾಡಬೇಕು ಅಂತ ಆ ಗುರುಗಳು ಹೇಳ್ತಾರೆ, ಆ ಮಾಸ್ಟರ್ ಹೇಳ್ತಾರೆ. ಸೊ ಓಕೆ ಗುರುಗಳೇ, ಸರಿ ಮಾಸ್ಟರ್, ನಾನು ಇದು ಮಾಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ತಾನೆ. ಸೊ ಆ ಇಡೀ ವಾರ ಅವನದನ್ನು ಪ್ರಾಕ್ಟೀಸ್ ಮಾಡಿ ಬರಬೇಕು. ಸೊ ಆಗ ಪ್ರತಿ ಸತಿ ಅವನೇನಾದರೂ ಯಾರ ಬಗ್ಗೆ ಆದರೂ ಕಂಪ್ಲೇಂಟ್ ಮಾಡಬೇಕಾದ್ರೆ ಅವ್ರ ಮಾಸ್ಟರ್ ಹೇಳಿರೋದು ನನಗೆ ಬರುತ್ತೆ. ಸೊ ತಕ್ಷಣ ಆ ಚಿಕ್ಕ ಸ್ಟೋನನ್ನು ಒಂದು ಪಾಕೆಟಿಂದ ತೆಗೆದು ಇನ್ನೊಂದು ಪಾಕೆಟಲ್ಲಿ ಇಟ್ಕೊಳ್ತಾ ಇರ್ತಾನೆ. ಈ ಥರ ಇಡೀ ದಿನ ಅವನು ಅಬ್ಸರ್ವ್ ಮಾಡಿದರೆ ಎಷ್ಟೋ ಸಲ ಕಂಪ್ಲೇಂಟ್ಸ್ ಮಾಡ್ತಾ ಇರ್ತಾನೆ ಬೇರೆಯವ್ರ ಬಗ್ಗೆ. ಸೊ ಯಾವಾಗಲೂ ಕಂಪ್ಲೇಂಟ್ಸ್ ಅವನಿಗೆ. ಸೊ ಅವರು ಅದು ಮಾಡಿದ್ದಾರೆ, ಅದಕ್ಕೆ ನಾನು ಹೆಂಗೆ ಮಾಡಿದ್ದೀನಿ, ಅಥವಾ ಅವರಿಂದಾನೇ ನನಗೆ ಮಾಡಲಿಕ್ಕಾಗಿಲ್ಲ, ಈ ಥರ ಕಂಪ್ಲೇಂಟ್ಸ್ ಮಾಡ್ತಾನೆ ಇರ್ತಾನೆ. ಸೊ ಈ ಒಂದು ವಾರದಲ್ಲಿ ಏನಾಯಿತು ಅಂದರೆ, ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅನ್ನೋ ನೆನಪು ಬರೋಷ್ಟೊತ್ತಿಗೆ ಅವನು ನಿಲ್ಲಿಸ್ಬಿಡೋದು ಅಥವಾ ಸೊಲ್ಯೂಷನ್ ಹುಡ್ಕೋದು, ಈ ಥರ ಮಾಡೋದು ಶುರು ಮಾಡಿದ್ದಾನೆ. ಸೊ ಒಂದು ವಾರ ಯಾವಾಗ ಆಗತ್ತೆ, ನನ್ನ ಟೀಚರ್ನ ಮಾಸ್ಟರ್ನ ಯಾವಾಗ ನಾನು ಮೀಟ್ ಆಗಬೇಕು ಅಂತ ಕಾಯ್ತಾ ಇರ್ತಾನೆ, 1 week ಯಾವಾಗ ಬರುತ್ತೆ ಅಂತ. ಸೊ 1 ವಾರ ಆಗತ್ತೆ. ಸೊ ಆಗ ಮತ್ತೆ ಅವ್ರ ಮಾಸ್ಟರ್ ಹತ್ರ ಹೋಗ್ತಾನೆ ಭೇಟಿ ಮಾಡಿ ತನ್ನ ಅನುಭವ ಹಂಚ್ಕೊಳ್ಳಿಕ್ಕೆ. ಸೊ ಆಗ ಹೋದಾಗ ಅವ್ರ ಮಾಸ್ಟರ್ ಕಾಣಿಸಿದ ತಕ್ಷಣ ಓಡಿ ಹೋಗಿ, ಮಾಸ್ಟರ್ ನಿಮಗೆ ಗೊತ್ತಾ, ನೀವು ಕೊಟ್ಟಿರೋ ಸ್ಟೋನಿಂದ ನನಗೆ ಎಷ್ಟು ಹೆಲ್ಪ್ ಆಯಿತು ಗೊತ್ತಾ ಅಂತ ಹೋಗಿ ಆ ಸ್ಟೋನ್ ಬಗ್ಗೆ ಹೇಳ್ತಾನೇ ಇರ್ತಾನೆ. ನೋಡಿ ಮಾಸ್ಟರ್, ನಾನು ಕಂಪ್ಲೇಂಟ್ ಮಾಡೋದೇ ಕಮ್ಮಿ ಆಗಿಬಿಟ್ಟಿದೆ, ಯಾಕಂದರೆ ನನಗೆ ಗೊತ್ತಾಗ್ಬಿಡ್ತಾ ಇದೆ, ಪ್ರತಿ ಸತಿ ನಾನು ಕಂಪ್ಲೇಂಟ್ ಮಾಡಬೇಕಾದ್ರೆ ಆ ಸ್ಟೋನ್ ಟಚ್ ಮಾಡಬೇಕಾದ್ರೆ ನನಗೆ ಎಚ್ಚರಿಕೆ ಬಂದ್ಬಿಡ್ತಾ ಇದೆ, ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಇನ್ನೊಬ್ಬರ ಮೇಲೆ ಅಂತ ನನಗೆ ಎಚ್ಚರಿಕೆ ಆಗ್ಬಿಡ್ತಾ ಇದೆ. ಸೊ ದಿನೇ 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 ಕಡಿಮೆ ಆಗಿಬಿಟ್ಟಿದೆ ನನ್ನ ಕಂಪ್ಲೇಂಟ್ಸ್ ಎಲ್ಲ ಕೂಡ. ನನಗೆ ಈಗ ಯಾರ ಮೇಲೆ ಏನು ಕಂಪ್ಲೇಂಟ್ಸು ಇಲ್ಲ, ಆ ಸ್ಟೋನ್ ನನ್ನ ಲೈಫನ್ನೇ ಚೇಂಜ್ ಮಾಡಿಬಿಟ್ಟಿದೆ ಅಂತ ಹೇಳ್ತಾರೆ. ಮಾಸ್ಟರ್ ಇದೆಲ್ಲ ಸುಮ್ಮನೆ ಕೇಳ್ತಾ ಇರ್ತಾರೆ. ಸೊ ಎಲ್ಲ ಅವನ ಹ್ಯಾಪಿನೆಸ್ಸು, ಅವನ ಎಕ್ಸ್ಪೀರಿಯನ್ಸಸ್ ಎಲ್ಲ ಶೇರ್ ಮಾಡಿದ್ದು ಕೇಳಿ ಆಗ ಹೇಳ್ತಾರೆ ಮಾಸ್ಟರು, ನಿನ್ನ ಲೈಫ್ ಚೇಂಜ್ ಮಾಡಿದ್ದು ಸ್ಟೋನ್ ಅಲ್ಲ, ನಿನ್ನ ಒಂದು ಅರಿವು, ನಿನ್ನ ಅವೇರ್ನೆಸ್ ಇದೆಯಲ್ವಾ, ನೀನು ಪ್ರತಿ ಸತಿ ಎಚ್ಚರ ಆಗ್ತಾ ಇದೆಯಲ್ವಾ, ಅದು ಚೇಂಜ್ ಮಾಡಿದೆ. ಆ ಸ್ಟೋನ್ ಏನು ಮಾಡಿಲ್ಲ, ಸ್ಟೋನ್ ಇದೆ ಅಷ್ಟೇ, ನಾನು ಕೊಟ್ಟಿದ್ದೀನಿ ಸ್ಟೋನ್ ಇದೆ, ಅದು ಟಚ್ ಮಾಡ್ಲಿಕ್ಕೆ ಹೇಳಿದ್ದೀನಿ, ಸ್ಟೋನ್ ಏನು ಮಾಡಲಿಲ್ಲ. ನೀನು ಪ್ರತಿ ಸತಿ ಅರಿವು ಬರ್ತಾ ಇದೆಯಲ್ವಾ ನಿನಗೆ, ಆ ಅರಿವೇ ನಿನಗೆ ಹೆಲ್ಪ್ ಮಾಡಿದೆ ಅಂತ ಹೇಳ್ತಾನೆ. ಸೊ ಅವಾಗಿಂದ ಆ ಸ್ಟೂಡೆಂಟ್ ಲೈಫಲ್ಲಿ, ಆ ಯಂಗ್ ಬಾಯ್ ಲೈಫಲ್ಲಿ ಕಂಪ್ಲೇಂಟ್ಸ್ ಅನ್ನೋದೇ ಕಡಿಮೆ ಆಗಿಬಿಟ್ಟಿದೆ. ಅವಾಗಿಂದ ಏನು ಮಾಡ್ತಾನಂದರೆ, ಅವನು ಯಾರ ಮೇಲೆ ಅವನಿಗೆ ಏನು ಕಂಪ್ಲೇಂಟ್ ಇದ್ರೂ ಓಕೆ, ಇದಿದೆ, ಇವಾಗ ನಾನು ಏನು ಮಾಡಬೇಕು, ಇದಕ್ಕೆ ನನಗೆ ಸೊಲ್ಯೂಷನ್ ಬೇಕು, ಸೊ ನಾನೇನು ಮಾಡಲಿ ಅನ್ನೋ ಕಡೆ ಅವನು ಯೋಚನೆ ಮಾಡ್ತಾ ಇದ್ದಾನೆ. ಅಥವಾ ಸಪೋಸ್ ಯಾರನ್ನಾದರೂ ಬೈಲಿಕ್ಕೆ ಹೋಗಿದ್ರೆ ಅವನು ಒಂದು ಕೈಂಡ್ ವರ್ಡ್ಸ್ನ ಯೂಸ್ ಮಾಡೋದು ಶುರು ಮಾಡ್ತಾನೆ. ಅಥವಾ
ಯಾರಾದರೂ ಅವನಿಗೆ ಹಿಂಸೆ ಕೊಟ್ಟಿದ್ರೆ ಅವ್ರಿಗೆ ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ಸ್ ಹೇಳೋದು ಶುರು ಮಾಡ್ತಾನೆ. ಸೊ ಈ ಥರ ಅವನ ಒಂದು ದೃಷ್ಟಿ ಪೂರ್ತಿ ಸೊಲ್ಯೂಷನ್ ಕಡೆನೇ ತಿರುಗೋಯ್ತು. ಕೆಲವು ದಿನಕ್ಕೆ ಅವನಲ್ಲಿ ಕಂಪ್ಲೇಂಟ್ ಅನ್ನೋದೇ ಇರಲಿಲ್ಲ. ನಾವು ಕೂಡ ಅಷ್ಟೇ ಅಲ್ವಾ, ದಿನಾ ಕಂಪ್ಲೇಂಟ್ಸ್ ಮಾಡ್ತೀವಿ ನಮ್ಮ ಫ್ರೆಂಡ್ಸ್ ಮೇಲೆ, ಅಥವಾ ನಮ್ಮ ಪಕ್ಕದ ಮನೆಯವ್ರ ಮೇಲೆ, ಅಥವಾ ನಮ್ಮ ಸಿಬ್ಲಿಂಗ್, ನಮ್ಮ ಬ್ರದರ್ ಮೇಲೆ, ಸಿಸ್ಟರ್ ಮೇಲೆ, ಫ್ರೆಂಡ್ಸ್ ಮೇಲೆ ಕಂಪ್ಲೇಂಟ್ ಮಾಡ್ತಾನೇ ಇರ್ತೀವಿ ಅಲ್ವಾ. ಅವನು ಹಾಗೆ ಮಾಡಿದ್ದಾನೆ, ಅದಕ್ಕೆ ನಾನು ಹೀಗೆ ಮಾಡಿದ್ದೀನಿ. ಒಂದೊಂದ್ಸತಿ ಪಾರ್ಕ್ ಹೋದಾಗ ಯಾರಾದರೂ ಏನಾದರೂ ಗಲಾಟೆ ಆದರೆ, ಅಕಸ್ಮಾತ್ ಏನಾದರೂ ಮಕ್ಕಳು ಏನಾದರೂ ಏನಂತೀವಿ, ಏನಾದರೂ ಟಫ್ ಸಿಚುವೇಶನ್ಸ್ ಬಂದಾಗ, ಸೊ ಅವನು ಹಾಗೆ ಮಾಡಿದ್ದಾನೆ, ಅದಕ್ಕೆ ನಾನು ಹೀಗೆ ಮಾಡಿದ್ದೀನಿ ಅಂತ ಈ ಥರ ನಾವು ಯಾವಾಗಲೂ ನಮ್ಮನ್ನು ನಾವು ರೈಟ್ ಅಂತ ಅನ್ಕೊಳ್ತಾ ಇರ್ತೀವಿ ಅಲ್ವಾ. ಸೊ ಈ ಚಿಕ್ಕ ಹುಡುಗ ಏನು ಮಾಡಿದ್ದಾನೆ, ಯಂಗ್ ಬಾಯ್ ಏನು ಮಾಡಿದ್ದಾನೆ ಅಂದರೆ, ಸೊ ಅವಾಗಿಂದ ಕೂಡ ಸ್ಟೋನ್ ಅನ್ನೋದು ಕ್ಯಾರಿ ಮಾಡ್ತಾ ಯಾವಾಗ ಕಂಪ್ಲೇಂಟ್ಸ್ ಬಂದರೂ ಸೊಲ್ಯೂಷನ್ ಕಡೆ ಅವನು ಗಮನ ಕೊಟ್ಟಿದ್ದಾನೆ. ಓಕೆ, ನನ್ನ ಫ್ರೆಂಡ್ ಈಗ ನನಗೆ ತುಂಬ ಬೈತಾ ಇದ್ದಾನೆ ಅಥವಾ ಟೀಸ್ ಮಾಡ್ತಾ ಇದ್ದಾನೆ, ನಾನೇನು ಮಾಡಬೇಕು? ಓಕೆ, ಅವನು ಚೇಂಜ್ ಆಗಲ್ಲ, ಅವನು ಟೀಸ್ ಮಾಡ್ತಾನೆ ಇರ್ತಾನೆ, ನಾನೇನು ಮಾಡಬೇಕು? ಆ ಥರ ಅವನು ಯೋಚನೆ ಮಾಡೋದೇ ಶುರು ಮಾಡಿದೆ. ಒಂದೊಂದು ಸತಿ ಥ್ಯಾಂಕ್ ಯು ಅಂತ ಅಲ್ಲಿಂದ ಹೋಗ್ಬಿಡೋದು ಅವ್ರ ಫ್ರೆಂಡ್ಸಿಂದ, ಅಥವಾ ಒಂದೊಂದು ಸತಿ ಕೈಂಡ್ ವರ್ಡ್ಸ್ ಬಳಸೋದು. ಸಾರಿ, ನನಗೆ ಇದೆಲ್ಲ ಬೇಕಾಗಿಲ್ಲ, ನನಗೆ ಇಷ್ಟ ಆಗ್ತಾ ಇಲ್ಲ ಅಂತ ಸುಮ್ಮನೆ ಹೇಳಿಬಿಟ್ಟು ಹೋಗೋದು. ಈ ಥರ ಎಲ್ಲದಕ್ಕೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತಲ್ವಾ. ಸೊಲ್ಯೂಷನ್ ಕಡೆ ಅವನು ಗಮನ ಅನ್ನೋದು ತಿರುಗಿದೆ. ಸೊ ಆ ಮಾಸ್ಟರ್ನ ಒಂದು ಗೈಡೆನ್ಸ್, ಅವನ ಗಮನಿಸ್ತಾರಲ್ವ, ಟೀಚರ್ ಪ್ರತಿಯೊಬ್ಬರು ಮಕ್ಕಳನ್ನು ಗಮನಿಸ್ತಾರಲ್ವ. ಸೊ ಅವ್ರಿಗೆ ಏನು ಬೇಕೋ ಆ ಟಾಸ್ಕ್ ಕೊಡ್ತಾ ಇರ್ತಾರೆ. ಸೊ ಆ ಟಾಸ್ಕ್ ಮಾಡಿದಾಗ ನಮ್ಗೇನು ಬೇಕೋ ಸಿಕ್ಬಿಡುತ್ತೆ. ಆ ಟಾಸ್ಕ್ ಮಾಡಿಲ್ಲ ಅಂದರೆ ನಾವೇನು ಕಲಿಬೇಕೋ, ನಾವು ಎಲ್ಲಿ ಡೆವಲಪ್ ಆಗಬೇಕೋ ಅದು ಆಗೋದೇ ಇಲ್ಲ. ಸೊ ಚಿಕ್ಕ ಹುಡುಗ ಎಷ್ಟು ಚೆನ್ನಾಗಿ ಮಾಡಿದಾನಲ್ವಾ, ಅವ್ರ ಮಾಸ್ಟರ್ ಹೇಳಿರೋ ಥರ ಪ್ರಾಕ್ಟೀಸ್ ಮಾಡಿ, ಇನ್ನು ಮುಂದೆ ಕೂಡ ಅದು ಪ್ರಾಕ್ಟೀಸ್ ಒಂದು ವೀಕ್ ನಾವು ಪರ್ಟಿಕ್ಯುಲರ್ಲಿ ಪ್ರಾಕ್ಟೀಸ್ ಮಾಡಿದರೆ ಆಮೇಲೆ ಅದು ರೂಢಿ ಆಗ್ಬಿಡುತ್ತೆ. ಆ ಪ್ರಾಕ್ಟೀಸ್ ಅನ್ನೋದು ನಮಗೆ ಗೊತ್ತಾಗ್ಬಿಡುತ್ತೆ, ಏನು ಮಾಡಬೇಕು ಅಂತ. ಸೊ ಈ ಥರ ಜಸ್ಟ್ ಅವೇರ್ನೆಸ್ಸಿಂದ, ಅಂದರೆ ಅರಿವಿಂದನೇ ನಮ್ಮ ಎಷ್ಟೋ ಹ್ಯಾಬಿಟ್ಸ್ನ ಚೇಂಜ್ ಮಾಡ್ಕೋಬೋದು. ಇವಾಗ ಕಂಪ್ಲೇನಿಂಗ್ ಅನ್ನೋದು ಒಂದು ಹ್ಯಾಬಿಟ್ ಅಲ್ವಾ. ಸೊ ಅದೇ ಥರ ಸುಳ್ಳು ಹೇಳೋದು ಕೂಡ ಕೆಲವ್ರಿಗೆ ಹ್ಯಾಬಿಟ್ ಆಗಿಬಿಡುತ್ತೆ. ಸೊ ಪ್ರತಿಯೊಂದಕ್ಕೂ ಸುಳ್ಳು ಹೇಳಿಬಿಡ್ತಾರೆ. ಸೊ ಪ್ರತಿ ಸತಿ ಸುಳ್ಳು ಹೇಳ್ತಾ ಇರುವಾಗ ಅವನು ಏನೋ ಒಂದು ಟಚ್ ಮಾಡಬೇಕು ಅಂತ, ಈ ಥರ ಸ್ಟೋನ್ ಟಚ್ ಮಾಡಬೇಕು ಅಂತ ಇಟ್ಕೊಂಡ್ರೆ ಅವನಿಗೆ ಅರಿವು ಬರುತ್ತೆ, ನಾನಿಲ್ಲಿ ಸುಳ್ಳು ಹೇಳ್ತಾ ಇದ್ದೀನಿ, ಯಾಕೆ ಹೇಳ್ತಾ ಇದ್ದೀನಿ, ಬೇಕಾಗಿಲ್ಲ ಅಲ್ವಾ ಅನ್ನೋ ಅರಿವು ಬರುತ್ತೆ. ಆ ಹ್ಯಾಬಿಟ್ ಚೇಂಜ್ ಆಗುತ್ತೆ. ಅದೇ ಥರ ನಾವು ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ಹೋಮ್ವರ್ಕ್ನ. ಕಮಾನ್, ನಾನೀಗ ಆಟ ಆಡಲಿ, ಆಮೇಲೆ ನಾನು ಹೋಮ್ವರ್ಕ್ ಮಾಡ್ತೀನಿ. ನಾವು ಯಾವಾಗಲೂ ಪೋಸ್ಟ್ಪೋನ್ಮೆಂಟ್ ಮಾಡ್ತಾ ಇರ್ತೀವಿ, ಪ್ರೊಕ್ರಾಸ್ಟಿನೇಷನ್, ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು ಕೆಲಸ. ಅಮ್ಮ ಬಟ್ಟೆ ಮಡಚಿ ಅಂದರೆ ನಾನು ಆಮೇಲೆ ಮಾಡ್ತೀನಿ, ಅಮ್ಮ ನಿನ್ನ ರೂಮ್ ಕ್ಲೀನ್ ಮಾಡ್ಕೊ ಅಥವಾ ನಿನ್ನ ಟೇಬಲ್ ಕ್ಲೀನ್ ಮಾಡ್ಕೊ ಅಂದರೆ ನಾನು ಆಮೇಲೆ ಮಾಡ್ತೀನಿ. ಸೊ ಇದು ಕೂಡ ಒಂದು ಹ್ಯಾಬಿಟ್. ಸೊ ನಾವೇನು ರೆಗ್ಯುಲರ್ಲಿ ಮಾಡ್ತಾ ಇರ್ತೀವೋ ಅದು ಹ್ಯಾಬಿಟ್ ಆಗಿ ಚೇಂಜ್ ಆಗುತ್ತೆ ಅಲ್ವಾ. ಸೊ ಏನೇ ಇರಲಿ, ನಾವು ನಮ್ಮ ಅರಿವಿನಿಂದ ಎಂಥದೇ ಹ್ಯಾಬಿಟ್ ಇರ್ಬೋದು ಅದನ್ನು ಚೇಂಜ್ ಮಾಡ್ಕೋಬೋದು. ಎಕ್ಸಾಂಪಲ್, ಆ ಚಿಕ್ಕ ಹುಡುಗ ಅಲ್ಲಿ ಕಂಪ್ಲೇನಿಂಗ್ ಅನ್ನೋ ಹ್ಯಾಬಿಟ್ ಇತ್ತು, ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾನೆ ಗುರು ಹತ್ರ ಬಂದು. ಸೊ ಅರಿವು ಬರೋ ಥರ ಮಾಡ್ತಾರೆ ಗುರು, ದಾರಿ ತೋರಿಸ್ತಾರೆ. ಬಟ್ ಹಿ ವಿಲ್ ಪ್ರಾಕ್ಟೀಸ್, ಅವನೇ ಪ್ರಾಕ್ಟೀಸ್ ಮಾಡಬೇಕು. ಅವನ ಗುರು ಮಾಡ್ತಾನ? ಇಲ್ಲ ಅಲ್ವಾ, ಯಾರು ಬಂದು ಮಾಡೋಕ್ಕಾಗಲ್ಲ, ನಾವೇ ಮಾಡಬೇಕು. ಗೈಡ್ ಮಾಡ್ತಾರೆ ಅಮ್ಮ, ಅಪ್ಪಾಜಿ, ನಮ್ಮ ಟೀಚರ್ಸು ಎಲ್ಲರೂ ನಮ್ಮನ್ನು ಗೈಡ್ ಮಾಡ್ತಾರೆ ಚೆನ್ನಾಗಿ, ನೋಡು ನೀನು ಹೀಗೆ ಮಾಡ್ಬೋದು ಅಂತ. ಬಟ್ ಫೈನಲಿ ನಾವೇ ಮಾಡಬೇಕು. ಸೊ ನಿಮ್ಮಲ್ಲಿ ಏನಾದರೂ ಹ್ಯಾಬಿಟ್ಸ್ ಚೇಂಜ್ ಮಾಡಬೇಕು ಅಂದರೆ ಈ ಥರ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಈ ವಾರ ಕಂಪ್ಲೇಂಟ್ಸ್ ಬಗ್ಗೆನೇ ನಾವು ತಗೊಳ್ಳೋಣ ಫಸ್ಟ್. ಓಕೆ, ಒಂದು ಸ್ಟೋನ್ ತಗೊಳ್ಳಿ ನೀವು, ಅಥವಾ ನಿಮ್ಮ ಚಾಯ್ಸ್, ನಿಮ್ಮ ಹತ್ರ ಇಷ್ಟು ಸೈಜ್ ಏನಾದರೂ ಇರೋದನ್ನ ಏನಾದರೂ ಇಟ್ಕೊಳ್ಳಿ.
ಗರ್ಲ್ಸ್ ಅಂದರೆ ಪಾಕೆಟ್ ಇದ್ದರೆ ಓಕೆ, ಇಲ್ಲ ಅಂದರೆ ಬ್ಯಾಗಲ್ಲಿ ಇಟ್ಕೋಬೇಕು. ಬಟ್ ಬಾಯ್ಸ್ಗೆ ಪಾಕೆಟ್ಸ್ ಇರುತ್ತೆ ಅಲ್ವಾ? ಸೊ ಆ ಪಾಕೆಟಲ್ಲಿ ಅದನ್ನು ಸ್ಟೋನು ಅಥವಾ ನೀವು ಏನು ಅನ್ಕೊಂಡು ಪೆಬ್ಬಲೋ ನಿಮ್ಮ ಚಾಯ್ಸ್, ಏನಿಷ್ಟು ಸೈಜ್ ಏನಿರುತ್ತೋ ನಿಮಗೆ ಟಚ್ ಮಾಡಲಿಕ್ಕೆ ಚೆನ್ನಾಗಿರುತ್ತೋ ಅಂಥದ್ದು ಏನಾದರೂ ಕ್ರಿಸ್ಟಲ್ ನಿಮ್ಮ ಹತ್ರ ಏನಾದರೂ ಈ ಥರ ಇಷ್ಟು ಸೈಜ್ ಕ್ರಿಸ್ಟಲ್ಸ್ ಇದ್ದರೆ ಆ ಕ್ರಿಸ್ಟಲ್ಲು ಕ್ಯಾರಿ ಮಾಡ್ಬೋದು. ಅಥವಾ ಇನ್ನೇನಾದರೂ ಕಾಯಿ ಸಿಗುತ್ತಲ್ವಾ, ನೇಚರಲ್ಲಿ ಪ್ರಕೃತಿಯಲ್ಲಿ ಸಾಕಷ್ಟು ಕಾಯಿಗಳು ಇರುತ್ತೆ, ಮರದಿಂದ ಬೀಜಗಳು ಬಿದ್ದೋಗ್ತಾ ಇರುತ್ತೆ, ಅಂಥದ್ದು ನಿಮ್ಮ ಚಾಯ್ಸ್ ಏನಾದರೂ ನೀವು ಇಟ್ಕೊಳ್ಳಿ, ಒಂದು ತಗೊಳ್ಳಿ. ಓಕೆ, ಎವ್ರಿ ಡೇ ಯು ಕ್ಯಾರಿ ವಿತ್ ಇಟ್. ನಿಮ್ಮ ಫ್ರೆಂಡ್ಸ್ ಬಗ್ಗೆ ಅಥವಾ ನಿಮ್ಮ ಅಮ್ಮ ಅಪ್ಪಾಜಿ ಬಗ್ಗೆ ನಿಮ್ಗೆ ಏನಾದರೂ ಕಂಪ್ಲೇಂಟ್ ಬಂದರೆ ತಕ್ಷಣ ಸ್ಟೋನು ಪೆಬಲೋ ನೀವು ಇನ್ನೊಂದು ಪಾಕೆಟ್ಗೆ ಜೇಬ್ಗೆ ಶಿಫ್ಟ್ ಮಾಡಬೇಕು. ಅಥವಾ ಇನ್ನೊಂದು ಜೇಬಿಲ್ಲ ಅಂದರೆ ಅದಕ್ಕೆ ಕೈಗೆ ತಗೊಂಡು ಜಸ್ಟ್ ಪಾಕೆಟಲ್ಲೇ ಟಚ್ ಮಾಡಿ. ಸೊ ನಿಮಗೆ ಈ ಥರ ಮಾಡ್ತಾ ಮಾಡ್ತಾ ನಿಮಗೆ ಅರಿವು ಬಂದ್ಬಿಡುತ್ತೆ, ಓ ನಾನು ಕಂಪ್ಲೇಂಟ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಸೊ ಈ ವೀಕ್ಗೆ ನಿಮಗೆ ಇದೇ ಟಾಸ್ಕ್. ಓಕೆ, ನಮಗೆ ಯಾರ ಮೇಲೇನೂ ನಾವು ಕಂಪ್ಲೇಂಟ್ಸ್ ಮಾಡೋದು ಬೇಡ. ಓಕೆ, ಅದು ನಮಗೆ ಹೆಲ್ಪೇ ಮಾಡಲ್ಲ. ಕಂಪ್ಲೇಂಟ್ಸ್ ಅನ್ನೋದು ನಮಗೆ ಹೆಲ್ಪೇ ಮಾಡಲ್ಲ, ಅದಕ್ಕೆ ಅದು ನಮಗೆ ಬೇಡ. ಅನ್ವಾಂಟೆಡ್ ಹ್ಯಾಬಿಟ್ ಅಲ್ವಾ, ನಮಗೆ ರಾಂಗ್ ರೈಟ್ ಅಲ್ಲ, ಬಟ್ ಅನ್ವಾಂಟೆಡ್, ನಮಗೆ ಬೇಡ ಅದು ಕಂಪ್ಲೇನಿಂಗ್, ಯಾರ ಮೇಲೇನೂ ಕಂಪ್ಲೇನಿಂಗ್ ಬೇಡ. ಓಕೆ, ಸೊ ಈ ವೀಕ್ ನಾವು ಈ ಟಾಸ್ಕ್ ಮಾಡೋಣ. ಓಕೆನಾ? ಡೀಲ್? ಎಷ್ಟು ಮಕ್ಕಳು ಮಾಡ್ತೀರಾ? ಸುಚಿ, ನೆಕ್ಸ್ಟ್ ಜನಿತ್, ಕಾಶ್ವಿ, ಓಕೆ, ಗಗನ್, ವೆರಿ ಗುಡ್. ಸೊ ಎಲ್ಲ ಮಕ್ಕಳು ಮಾಡ್ತಾರೆ ಅನ್ಕೊಡ್ತೀನಿ. ಸೊ ಇದನ್ನು ಪ್ರಾಕ್ಟೀಸ್ ಮಾಡೋಣ. ಈವನ್ ಮಕ್ಕಳೇ ಅಲ್ಲ, ದೊಡ್ಡವರು ಕೂಡ ಮಾಡ್ಬೋದು ಈ ಪ್ರಾಕ್ಟೀಸ್ನ. ಏನೇ ಹ್ಯಾಬಿಟ್ ನಾವು ಈ ಥರ ಚೇಂಜ್ ಮಾಡ್ಕೋಬೋದು ಪ್ರಾಕ್ಟೀಸಿಂದ. ಓಕೆನಾ? ಈ ಕತೆ ನನಗೆ ತುಂಬ ಇಷ್ಟ ಆಯಿತು. ಮೊನ್ನೆನೇ ನನ್ನ ಮಗನಿಗೂ ಕೂಡ ಇದನ್ನು ಹೇಳಿದೆ. ಸೊ ಖಂಡಿತ ನಿಮಗೂ ಹೇಳೋಣ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ. ಎಸ್, ಸೊ ಥ್ಯಾಂಕ್ ಯು ಸೋ ಮಚ್ ಮಕ್ಕಳೇ. ಈಗ ನಿಮ್ಮ ಕಾಂಟ್ ಹಿಯರಾ? ಓಕೆ, ಈಗ ನಿಮ್ಮ ಧ್ಯಾನದ ಅನುಭವಗಳು ಅಥವಾ ಹಾಗೆಯೇ ಸ್ಟೋರಿ ಬಗ್ಗೆ, ಸ್ಟೋರಿಯಿಂದ ನಿಮಗೆ ಏನು ಅರ್ಥ ಆಯಿತು, ಪ್ಲೀಸ್ ಶೇರ್. ಎಸ್ ಸುಚಿ. ಮ್ಯಾಮ್, ನಮ್ಗೆ ಸ್ಟೋರಿಯಿಂದ ಏನಾಗ್ತಾ ಇತ್ತಂದ್ರೆ ನಾವು ಯಾರ ಜೊತೆ ಆದ್ರೂ ಜಾಸ್ತಿ ಕಂಪ್ಲೇಂಟ್ಸ್ ಹೇಳ್ಬಾರ್ದು. ಮತ್ತೆ ನಾವು ಹೇಳ್ತಾ ಇದ್ರೇನು ಅದಕ್ಕೆ ಹೇಳಿದ್ರೆ ಎಲ್ಲ ಸರಿ ಹೋಗಲ್ಲ. ಮತ್ತೆ ನಮ್ಮ ಮಿಸ್ಟೇಕ್ಸ್ ಆ ತರ ಜಾಸ್ತಿ ಕಂಪ್ಲೇಂಟ್ಸ್ ಹೇಳೋ ಬದಲು ಆ ಕಂಪ್ಲೇಂಟ್ಸ್ ನೀನ್ ಈ ತರ ಮಾಡ್ಬೇಡ, ನಂಗೆ ಇಷ್ಟ ಆಗಲ್ಲ ಅಂತೇಳಿ ಅದನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಅವಾಗ ಈಸಿ ಆಗುತ್ತೆ. ಮತ್ತೆ ಧ್ಯಾನ ಮಾಡುವಾಗ ರಿಲ್ಯಾಕ್ಸ್ ಆಗಿತ್ತು. ಮತ್ತೆ ಲಾಸ್ಟ್ ವೀಕ್ ನೀವು ಹೋಮ್ ವರ್ಕ್ ಕೊಟ್ಟಿದ್ರಿ. ಏನ್ ಹೋಮ್ವರ್ಕ್? ಒಂದು ಪೇಪರ್ ಅಲ್ಲಿ ಪರೋಪಕಾರಂ ಇದಂ ಶರೀರಂ ಅಂತ ಬರ್ದ್ಬಿಟ್ಟು ದಿನ ಎಲ್ಲಾದ್ರೂ ನೋಡೋ ಪ್ಲೇಸ್ ಅಲ್ಲಿ ಇಡ್ಬೇಕು ಅಂತ ಹೇಳಿದ್ದೆ. ಎಸ್, ಮತ್ತೆ ಇಟ್ಟಿದ್ಯಾ? ತೋರಿಸ್ತೀಯಾ ಸುಚಿ? ಎಲ್ಲಿ ಇಟ್ಕೊಂಡಿದೀಯಾ ನೀನು? ಎಲ್ಲಿ ಎಲ್ಲಿ? ರೂಮ್ ಅಲ್ಲಿ. ಓಕೆ ಓಕೆ, ಓ ವೆರಿ ನೈಸ್ ಸುಚಿ, ಗುಡ್ ಜಾಬ್. ಮತ್ತೆ ನಿನಗೆ ಅದು ನೋಡಿದಾಗೆಲ್ಲ ನೆನಪು ಬರ್ತಾ ಇದೆಯಾ? ಹೌದು ಮ್ಯಾಮ್. ಓಕೆ, ಮತ್ತೆ ನಾನು ಇನ್ನೊಂದು ಟಾಸ್ಕ್ ಕೂಡ ಹೇಳಿದೆ. ಯಾರ್ಯಾರಿಗೆ ನೀವು ಹೆಲ್ಪ್ ಮಾಡಿದ್ರು ನನಗೆ ಏನೇನು ಯಾವ ತರ ಹೆಲ್ಪ್ ಮಾಡಿದ್ರು ತಿಳಿಸ್ಬೇಕು ಅಂತ ಅಲ್ವಾ? ನನ್ನ ಫ್ರೆಂಡ್ ಇವತ್ತು ಆಟ ಆಡ್ಬೇಕಾರೆ ಬಿದ್ದೋದ್ಲು, ರಕ್ತ ಬರ್ತಾ ಇತ್ತು, ಅದಕ್ಕೆ ಆಂಟಿ ಹತ್ರ ಕರ್ಕೊಂಡು ಹೋದೆ. ವೆರಿ ನೈಸ್, ಗುಡ್ ಜಾಬ್ ಸುಚಿ. ಮತ್ತೆ ಸೊ ಎವ್ರಿ ಡೇ ಹೆಲ್ಪ್ ಮಾಡ್ತಾ ಇದೀಯಾ? ಯಾರಿಗೂ ಅಮ್ಮಗೆ ಅಥವಾ ನಿಮ್ ಮನೆ ವರ್ಕ್ಸ್ ಅಲ್ಲಿ ಹೆಲ್ಪ್ ಮಾಡ್ತಾ ಇದೀಯಾ? ಗುಡ್ ಗುಡ್. ನಿನ್ನ ವರ್ಕ್ಸ್ ನೀನ್ ಮಾಡ್ಕೊಳ್ಳೋದು ಕೂಡ ಹೆಲ್ಪೇ. ನಿನ್ನ ಬಟ್ಟೆ ಮಡ್ಚ್ಕೊಳ್ಳೋದು
ನಿನ್ ಬ್ಯಾಗ್ ಎಲ್ಲಿಡ್ಬೇಕೋ ಅಲ್ಲಿಡೋದು, ನಿನ್ ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋದು, ಅದು ಕೂಡ ದೊಡ್ಡ ಹೆಲ್ಪೇ. ಇಲ್ಲಾಂದ್ರೆ ಅಮ್ಮಗೆ ಎಲ್ಲ ಮಾಡ್ಬೇಕಾಗತ್ತೆ ಅಲ್ವಾ? ಗುಡ್ ಸುಚಿ, ವೆರಿ ಗುಡ್, ಕೀಪ್ ಇಟ್ ಅಪ್. ಮತ್ತೆ ನಿನ್ ಫ್ರೆಂಡ್ಸ್ಗೂ ಕೂಡ ಧ್ಯಾನ ಹೇಳ್ಕೊಡು, ಓಕೆನಾ? ಗುಡ್ ಜಾಬ್ ಸುಚಿ, ಕೀಪ್ ಇಟ್ ಅಪ್. ನೀನ್ ತುಂಬಾ ಚೆನ್ನಾಗಿ ರೆಗ್ಯುಲರ್ಲಿ ಅಟೆಂಡ್ ಮಾಡ್ತಾ ಇದೀಯಾ, ವೆರಿ ಗುಡ್, ಕೀಪ್ ಇಟ್ ಅಪ್. ಕಾಶ್ವಿ, ಗುಡ್ ಈವ್ನಿಂಗ್ ಮ್ಯಾಮ್. ಮ್ಯಾಮ್, ನನ್ಗೆ ಸ್ಟೋರಿಯಿಂದ ಏನ್ ಅರ್ಥ ಆಯ್ತು ಅಂದ್ರೆ, ನಾವು ಯಾರ ಮೇಲಾದ್ರೂ ಕಂಪ್ಲೇಂಟ್ಸ್ ಹೇಳ್ಬೇಕು ಅಂದ್ರೆ, ಕಂಪ್ಲೇಂಟ್ ಹೇಳ್ಬೇಕು ಅಂತ ಅನ್ಸಿದ್ರೆ ನಾವು ಅದನ್ನ ನಾವೇ ಸೊಲ್ಯೂಷನ್ ಮಾಡ್ಕೊಂಡು ಅವ್ರಿಗೆ ಅರ್ಥ ಮಾಡಿಸಿ ಕಂಪ್ಲೇಂಟ್ ಹೇಳ್ದಿರೋ ತರ ಮಾಡ್ಕೊಬೇಕು. ಕರೆಕ್ಟ್, ಎಸ್. ಮ್ಯಾಮ್, ನನ್ನ ಫ್ರೆಂಡ್ ಕ್ಲಾಸಲ್ಲಿ ಕ್ಲಾಸ್ ವರ್ಕ್ ಬರೀತಿದ್ರೆ ಇಸ್ಕೊಂಡ್ಬಿಡ್ತಾ ಇದ್ಲು ಕ್ಲಾಸ್ ವರ್ಕ್ಸ್ನ. ನಾನು ಬರೀಬೇಕು, ಕೊಡು 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 ಅಂತ. ಅದಕ್ಕೆ ನಾನು ಹೇಳಿದೆ, ಅದು ನಾನ್ ಕಂಪ್ಲೀಟ್ ಮಾಡ್ಲಿಲ್ಲ ಅಂದ್ರೆ ನಿನ್ಗೂ ಕಂಪ್ಲೀಟ್ ಮಾಡಕ್ಕಾಗಲ್ಲ, ನಾನ್ ಕಂಪ್ಲೀಟ್ ಮಾಡ್ಕೊಟ್ರೆ ನೀನು ಫುಲ್ ಕಂಪ್ಲೀಟ್ ಮಾಡ್ಕೋಬಹುದು ಅಂತ ಹೇಳಿದೆ. ಆಮೇಲೆ ಅವಳು ಕೊಟ್ಬಿಟ್ಲು, ಕಂಪ್ಲೇಂಟ್ ಹೇಳ್ದಿರನೆ ಸಾಲ್ವ್ ಮಾಡ್ಕೊಂಡ್ವಿ. ವೆರಿ ನೈಸ್, ವಾವ್, ವೆರಿ ಇನ್ನೋವೇಟಿವ್. ವೆರಿ ನೈಸ್. ಸೊ ನೋಡಿ, ಸಾಫ್ಟ್ ವರ್ಡ್ಸ್ ಹೇಳೋದ್ರಿಂದ ಎಷ್ಟು ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರಲ್ವಾ ಎಲ್ಲರೂ, ಕೈಂಡ್ ವರ್ಡ್ಸ್ ಇಂದ. ವೆರಿ ನೈಸ್ ಕಾಶ್ವಿ, ತುಂಬಾ ಚೆನ್ನಾಗಿ ಡೀಲ್ ಮಾಡಿದ್ಯಾ ಸಿಚುವೇಶನ್. ಕೀಪ್ ಇಟ್ ಅಪ್. ಆಮೇಲೆ ಇಂಡಿಪೆಂಡೆನ್ಸ್ ಡೇ ದಿನ ನಮ್ಮೂರಲ್ಲಿ ಕೋಟೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ನನ್ನ ಫ್ರೆಂಡ್ ಅವಳ ವಾಟರ್ ಬಾಟಲ್, ಅವಳ ಚಿಕ್ಕ ಚಿಕ್ಕ ಥಿಂಗ್ಸ್ ಎಲ್ಲ ಬಿಟ್ಬಿಟ್ಟಿದ್ಲು ಅಲ್ಲೇ. ಅದಕ್ಕೆ ಅವಳು ನೆಕ್ಸ್ಟ್ ಡೇ ಅವಳು ಕೊಟ್ಟೆ ತಗೊಂಡೋಗಿ. ಓ, ವೆರಿ ನೈಸ್. ಅದೆಲ್ಲ ನೀನ್ ತಗೊಂಡು ಮತ್ತೆ ನೆಕ್ಸ್ಟ್ ಡೇ ಅವ್ರಿಗೆ ಕೊಟ್ಟಿದ್ಯಾ? ವೆರಿ ನೈಸ್, ವೆರಿ ನೈಸ್ ಕಾಶ್ವಿ. ಮತ್ತೆ ಮೆಡಿಟೇಷನ್ ಹೇಗಿತ್ತು? ಚೆನ್ನಾಗಿತ್ತು ಮ್ಯಾಮ್. ಲೈಟ್ ಬ್ಲೂ ಕಾಣಿಸ್ತಿತ್ತು. ಲೈಟ್ ಬ್ಲೂ ಕಾಣಿಸ್ತಿತ್ತು, ಓಕೆ, ವೆರಿ ಗುಡ್. ಆಮೇಲೆ ಸ್ಕೂಲಲ್ಲಿ ನಮ್ಮ ಸ್ಕೂಲಲ್ಲಿ ಲಾಸ್ಟ್ 10 minutes ದಿನ ಧ್ಯಾನ ಮಾಡಿಸ್ತಾರೆ. ಓ, ಆನಾಪಾನಸತಿ ಧ್ಯಾನನಾ? ಓ, ವೆರಿ ನೈಸ್. ಗುಡ್. ಸೊ ಎಲ್ಲರಿಗೂ ಗೊತ್ತು ಹಾಗಾದ್ರೆ ಆನಾಪಾನಸತಿ ಧ್ಯಾನ. ವಾವ್, ವೆರಿ ನೈಸ್. ನೀನೆಲ್ಲ ಯಾರಿಗೂ ಹೇಳ್ಬೇಕಾಗಿಲ್ಲ ಅಲ್ವಾ? ಫುಲ್ ಸ್ಕೂಲ್ ಸ್ಪೀಕರ್ಸ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಓಕೆ, ಯಾರು ಧ್ಯಾನ ಹೇಳ್ಕೊಟ್ಟಿದ್ರು ಅಲ್ಲಿ ಬಂದು? ಧ್ಯಾನ ಹೇಳ್ಕೊಟ್ಟಿಲ್ಲ ನಾವು 3rd ಸ್ಟ್ಯಾಂಡರ್ಡ್ ಅಲ್ಲಿ ಇದ್ವಿ, ಇವಾಗ 5th ಸ್ಟ್ಯಾಂಡರ್ಡ್. 3rd ಸ್ಟ್ಯಾಂಡರ್ಡ್ ಇಂದ ಶುರು ಮಾಡಿದ್ರು. ಓಕೆ, ಇಲ್ಲ ಮ್ಯಾಮ್, ಇಲ್ಲಿ ಪಿರಮಿಡ್ ಕಾಲ್ ಸರ್ವಿಸಸ್ ಅವರು ಶ್ವೇತಾ ಮತ್ತೆ ಮೀರಾ, ಸುಧೀರ್ ಅಂತೆಲ್ಲ ಇದಾರೆ ಮ್ಯಾಮ್. ಅವ್ರು ಇಲ್ಲೆಲ್ಲ ಧ್ಯಾನ ಪ್ರಚಾರ ಮಾಡ್ತಾರೆ. ಓಕೆ. ಸೊ ಸ್ಕೂಲಲ್ಲೂ ಅವರು ಟ್ರೈನ್ ಮಾಡಿದ್ರು, ಅದು ಈಗ್ಲೂ ಕಂಟಿನ್ಯೂ ಆಗ್ತಾ ಇದೆ ಮ್ಯಾಮ್. ವಾವ್, ವೆರಿ ಗುಡ್ ಮ್ಯಾಮ್. ಪ್ರತಿ ಸ್ಕೂಲಲ್ಲಿ ಹಾಗೆ ಬರ್ಬೇಕು. ನೀವು ಇರೋದು ಮಾಗಡಿನಾ? ಮಾಗಡಿ. ಓಕೆ ಓಕೆ. ಶ್ವೇತಾ, ಅಶ್ವಿನ್, ಮೀರಾ, ಸುಧೀರ್, ನರ್ಮದಾ, ಮಹೇಶ್ ಇವರೆಲ್ಲ ನಿಮ್ಮ ಗ್ರೂಪ್ ಅಲ್ಲಿ ಇದ್ದಾರೆ. ಹೌದು ಹೌದು ಹೌದು, ಗೊತ್ತು. ರೆಗ್ಯುಲರ್ ಮೆಡಿಟೇಷನ್ ಅವರು ಪ್ರಾಕ್ಟೀಸ್ ಮಾಡಿಸ್ತಾರೆ ಎಲ್ಲಾ ಕಡೆ ಇಲ್ಲಿ. ಎಸ್ ಎಸ್. ಸೊ ಇಲ್ಲಿ ಇವಾಗ ಸ್ಕೂಲ್ ಅಲ್ಲಿ ಆಲ್ರೆಡಿ 2-3 years ಇಂದ ಲಾಸ್ಟ್ ಬೆಲ್ ಆದ್ಮೇಲೆ 10 minutes ಫುಲ್ ಸ್ಕೂಲ್ ಕೇಳಿಸೋ ತರ ಸ್ಪೀಕರ್ ಅಲ್ಲಿ ಮ್ಯೂಸಿಕ್ ಪ್ಲೇ ಮಾಡ್ತಾರೆ. ಎಲ್ಲಾ ಮಕ್ಕಳು, ಟೀಚರ್ಸ್ ಎಲ್ಲ 10 minutes ಧ್ಯಾನ ಮಾಡಿ ಆಮೇಲೆ ಡಿಸ್ಪರ್ಸ್ ಆಗೋದು. ವೆರಿ ಗುಡ್ ಹ್ಯಾಬಿಟ್. ವಂಡರ್ಫುಲ್. ನೈಸ್ ನೈಸ್. ಓಕೆ ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಗುಡ್ ಕಾಶ್ವಿ, ವೆರಿ ಗುಡ್. ಎಸ್, ಥ್ಯಾಂಕ್ ಯು. ವಾಹಿನ್, ಅನ್ಮ್ಯೂಟ್ ಮಾಡ್ಕೋ. ನೀನ್ ಹೇಳ್ಬೇಕು ಅಂತಿದ್ಯಾ ಅದ್ ಹೇಳು. ಮ್ಯಾಮ್, ಸ್ಟೋರಿದಲ್ಲಿ ಏನರ್ಥ ಆಯ್ತಂದ್ರೆ, ಯಾರಿಗೂ ನಾವು ಕಂಪ್ಲೇಂಟ್ಸ್ ಕೊಡ್ಬಾರ್ದು. ಯಾರು ಏನಾರ ಮಾಡಿದ್ರೆ ಒಂದ್ಸತಿ ಚಾನ್ಸ್ ಕೊಡ್ಬೇಕು.
ಒಂದ್ಸತಿ ಚಾನ್ಸ್ ಕೊಡ್ಬೇಕಾ? ಓಕೆ. ಮತ್ತೆ ಸ್ಟೋರಿ ಇಷ್ಟ ಆಯ್ತಾ? ಧ್ಯಾನ ಮಾಡಿದ್ಯಾ ವಾಹಿನ್? ಗುಡ್ ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ವಾಹಿನ್. ಏನೋ ಹೇಳ್ತಾ ಇದೀಯಾ? Can you unmute? Okay, Janit. ನಮಸ್ತೆ ಮ್ಯಾಮ್. ನಮಸ್ತೆ. ಮ್ಯಾಮ್, ಇವತ್ ಈ ಸ್ಟೋರಿಯಿಂದ ಏನ್ ಅರ್ಥ ಆಯ್ತಂದ್ರೆ ನಾವು ಕಂಪ್ಲೇಂಟ್ಸ್ ಹೇಳ್ಬಾರ್ದು, ನಮ್ಮ ಮಿಸ್ಟೇಕ್ಸ್ ನಾವು ಸಾಲ್ವ್ ಮಾಡ್ಕೋಬೇಕು. ಹ್ಮ್ ಮ್ಯಾಮ್, ಹ್ಮ್ ಇದು ನಮ್ಮ ಮನೆ ಹತ್ರ ಒಂದ್ ಪೆಟ್ಟಿಗೆ ಗಾಯ ಆಗಿತ್ತು, ಕ್ಯಾಟ್ಗೆ ಮ್ಯಾಮ್. ಹ್ಮ್ ಅದಕ್ಕೆ ನಾನು ಹಾಲಾಗ್ದೆ ಮ್ಯಾಮ್. ಓಕೆ. ಅದಕ್ಕೆ ಓಕೆ, ಅದಕ್ಕೆ ಹಾಲು ಕೊಟ್ಟಿದೀಯಾ? ಹೌದು ಮ್ಯಾಮ್. ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್ ಜನಿತ್. ಹ್ಮ್ ಮತ್ತೆ ಪ್ಲಾಂಟ್ಸ್ಗೆ ನೀರ್ ಹಾಕ್ತಾ ಇರ್ತೀನಿ ಮ್ಯಾಮ್. ಪ್ಲಾನ್ಸ್ಗೆ ದಿನ ನೀರು ಹಾಕ್ತಾ ಇರ್ತೀಯಾ? ವೆರಿ ಗುಡ್. ಮತ್ತೆ ನಿನ್ನ ವರ್ಕ್ಸ್ ಎಲ್ಲ ನೀವೇ ಮಾಡ್ಕೋಬೇಕು, ಲೈಕ್ ನಿಮ್ ಬಟ್ಟೆ ಮಡ್ಚ್ಕೊಳ್ಳೋದು ಟೈಮ್ ಮ್ಯಾಮ್, ನಾನು ಅದನ್ನ ಮಾಡ್ತೀನಿ ಮ್ಯಾಮ್. ಮಾಡ್ತೀಯಾ? ವೆರಿ ನೈಸ್, ವೆರಿ ನೈಸ್, ಕೀಪ್ ಇಟ್ ಅಪ್. ಗುಡ್ ಜಾಬ್ ಜನಿತ್. ಸೊ ನಾವು ಈ ತರ ವರ್ಕ್ಸ್ ಮಾಡಿದಾಗ ನಮ್ಮಲ್ಲಿ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಇನ್ನು. ವಾವ್, ಎಸ್ ಅನ್ಸುತ್ತೆ. ಸೊ ನಾವು ಎದ್ದ ತಕ್ಷಣ ನಮ್ಮ ಬ್ಲ್ಯಾಂಕೆಟ್ ಇರುತ್ತಲ್ವಾ, ಬ್ಲ್ಯಾಂಕೆಟ್ ಮಡ್ಚ್ಕೊಳ್ಳೋದು, ನಮ್ಮ ನಮ್ಮ ಆ, ನಮ್ಮ ಬಟ್ಟೆನ ನಾವೇ ಮಡ್ಚ್ಕೊಳ್ಳೋದು, ನಮ್ಮ ಟೇಬಲು ನೀಟಾಗಿ ಇಟ್ಕೊಳ್ಳೋದು, ನಮ್ಮ ಬುಕ್ಸ್ ಎಲ್ಲ ನಾವೇ ಸೆಟ್ ಮಾಡ್ಕೊಳ್ಳೋದು, ಈ ಥರ ನಮ್ಮ ವರ್ಕ್ಸ್ ನಾವು ಸ್ನಾನ ಮಾಡಿದ ನಂತರ ಬಟ್ಟೆ ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕೋದು, ಇಂಥದ್ದು ಸ್ಮಾಲ್ ಸ್ಮಾಲ್ ವರ್ಕ್ಸೇ, ಆದರೆ ಇಟ್ ವಿಲ್ ಗಿವ್ ಯು ಲಾಡ್ ಆಫ್ ಕಾನ್ಫಿಡೆನ್ಸ್. ಸೊ ಪ್ರಾಕ್ಟೀಸ್ ಮಾಡಿ. ವೆರಿ ಗುಡ್ ಜನೆ, ಕೀಪ್ ಇಟ್ ಅಪ್. ಮತ್ತೆ ನಿನ್ನ ಫ್ರೆಂಡ್ಸ್ಗೂ ಹೇಳು. ಮೆಡಿಟೇಷನ್ ಹೇಗಿತ್ತು? ದಿನ ನಿನ್ ಮೆಡಿಟೇಷನ್ ಮಾಡ್ತಾ ಇದೀಯಾ? ನಾನು ನಾನು ಮೆಡಿಟೇಷನ್ ಮಾಡುವಾಗ ಎಲ್ಲೋ ಇರ್ತೀನಿ, ಮತ್ತೆ ನಂಗೆ ಏನೇನೋ ಅನ್ಸುತ್ತೆ. ಏನ್ ಅನ್ಸುತ್ತೆ? ಮತ್ತೆ ಇದು ಕಣ್ಣು ಮುಚ್ಕೊಳ್ಳೋಕೆ ಏನೋ ಮೋಡ ಗುಡ್ಕತ್ತಲ್ವಾ ಮ್ಯಾಮ್? ಮೋಡ ಇದು ಗುಡ್ಕತ್ತಲ್ವಾ ಮ್ಯಾಮ್? ಆತರ ಪಿಕ್ಚರ್ ಬರ್ತಾ ಇರುತ್ತೆ ಮ್ಯಾಮ್. ಓಕೆ, ಥಂಡರ್ಸ್ ತರ ಬರುತ್ತಾ? ಹಾ ಮ್ಯಾಮ್. ಓಕೆ, ಪ್ರತಿ ಸತಿ ಬರುತ್ತಾ? ಇಲ್ಲ ಮ್ಯಾಮ್, ಇವತ್ತೇ ಬಂದಿದ್ದು ಮ್ಯಾಮ್. ಓಕೆ, ಇವತ್ತು ಬಂದಿದೆ. ಓಕೆ ಓಕೆ, ಗುಡ್ ಗುಡ್. ಧ್ಯಾನ ಮಾಡ್ತಾ ಇರುವಾಗ ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ನ ನಾವು ನೋಡ್ತೀವಿ. ಸೊ ಗುಡ್, ಅದು ಎನರ್ಜಿಗೆ ಸಿಂಬಾಲಿಕ್. ಗುಡ್ ಜನಿತ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಗೆ ಕಂಟಿನ್ಯೂ ಮಾಡು. ಗುಡ್ ಜಾಬ್, ಕೀಪ್ ಇಟ್ ಅಪ್. ಓಕೆ, ಅಷ್ಟೇ ಅನ್ಸುತ್ತೆ. ಓಕೆ ಮಕ್ಕಳೇ, ಐ ಥಿಂಕ್ ನಿಮಗೂ ಟೈಮ್ ಆಗ್ತಾ ಇದೆಯಲ್ವಾ? ಇದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಒಂದು ಸ್ಟೋನ್ನ ಪಾಕೆಟಲ್ಲಿ ಇಟ್ಕೊಂಡು ಅದನ್ನು ಯಾವಾಗ ನೀವು ಕಂಪ್ಲೇಂಟ್ ಮಾಡ್ತೀರೋ, ಮಾಡ್ಬೇಕು ಅನಿಸ್ತಾ ಇರುತ್ತೋ ಆವಾಗಲೇ ಅದನ್ನು ಟಚ್ ಮಾಡಿ. ಓಕೆ, ಹೀಗೆ ಮಾಡ್ತಾ ಬನ್ನಿ ಈ ವೀಕ್. ನೆಕ್ಸ್ಟ್ ವೀಕ್ ನನಗೆ ಶೇರ್ ಮಾಡಿ. ಓಕೆ, ಹೌ ಇಟ್ ವಿಲ್ ಹೆಲ್ಪ್, ಹೌ ಇಟ್ ಹ್ಯಾಸ್ ಹೆಲ್ಪ್ ಯು. ಸುಚಿಗೆ ಎಲ್ಲರೂ ಹ್ಯಾಪಿ ಬರ್ಡೇ ಹೇಳೋಣ. ನಿನ್ನೆ ಸುಚಿದು ಹ್ಯಾಪಿ ಬರ್ತ್ಡೇ ಅಂತೆ. ಸೊ ಐ ಥಿಂಕ್ ಎಲ್ಲ 6 ಮೆಂಬರ್ಸ್ ಇದ್ದೀವಿ. ಯು ಕ್ಯಾನ್ ಅನ್ಮ್ಯೂಟ್. ಎಲ್ಲರೂ ಅನ್ಮ್ಯೂಟ್ ಮಾಡಿ. ಸೊ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಒಂದ್ಸತಿ ಸುಚಿಗೆ ಬರ್ಡೇ ವಿಶಸ್ ಹೇಳೋಣ. Sing whatever you want to say, you can say. Happy birthday, Suchi. Deleted happy birthday. ಹ್ಯಾಪಿ ಬರ್ಡೇ ಸುಚಿತಾ. ಹ್ಯಾಪಿ ಬರ್ಡೇ ಸುಚಿತಾ. Yeah, Suchita. ಥ್ಯಾಂಕ್ ಯು. Thank you. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸುಚಿತಾ ಅಕ್ಕ. Thank you everyone. ಹ್ಯಾಪಿ ಬರ್ಡೇ ಸುಚಿತಾ. Yes. Thank you Suchi. ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ಯಾ ನಿನ್ ಬರ್ಡೇನಾ? ಇಲ್ವಾ?
ನಿನ್ನ ಬರ್ಡೇನೇ ಸ್ಪೆಷಲ್, ನೀನೇ ಸ್ಪೆಷಲ್. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ